ರಿವ್ಯೂನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ. ಕನ್ನಡದಲ್ಲಿ ಹೋದ್ವಾರ ಮತ್ತೆ ಈ ವಾರ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಿದಾವೆ. ಟೀಸರ್ ಮತ್ತೆ ಟ್ರೈಲರ್ನಿಂದ ಕೆಲವೊಂದು ಇಂಟ್ರೆಸ್ಟಿಂಗ್ ಅಂತಾನೂ ಅನ್ಸಿದ್ವು. ಬಟ್ ರಿವ್ಯೂ ಯಾಕೆ ಬರ್ಲಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಸರಿಯಾಗಿ ಶೋಗಳನ್ನ ಕೊಟ್ಟಿಲ್ಲ. ಅಂದ್ರೆ ದಿನಕ್ಕೆ ಬರೀ ಒಂದೇ ಶೋ, ಅಂಡ್ ಅದು ನನಗೆ ಬೇಕಾದ ಟೈಮಲ್ಲೂ ಇರ್ಲಿಲ್ಲ. ಸರಿ, ಹಾಕಿರೋ ಟೈಮಲ್ಲೇ ಹೋಗಿ ನೋಡೋಣ ಅಂದ್ರೆ ಜನ ಬಂದಿಲ್ಲ ಅಂತ ಕೊಟ್ಟಿರೋ ಶೋನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಹೀಗಿದ್ದಾಗ ನಾನ್ ತಾನೇ ಏನ್ ಮಾಡ್ಲಿ, ನೀವೇ ಹೇಳಿ. ನನ್ ಬಳಿ ಏನ್ ಅವಕಾಶ ಇತ್ತೋ, ಯಾವ್ದನ್ನ ಮೊದಲು ನೋಡಿ ರಿವ್ಯೂ ಮಾಡ್ಬೋದಾಗಿತ್ತೋ ಅದನ್ನ ಮಾಡಿದ್ದೀನಿ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಯಾವುದೇ ತರ ಉದ್ದೇಶ ಇಲ್ಲ. ದಯವಿಟ್ಟು ಅಪಾರ್ಥ ಮಾತ್ರ ಮಾಡ್ಕೋಬೇಡಿ. ಹೇಳಿದಂತೂ ಆಗಿದೆ, ಇನ್ನ ರಿವ್ಯೂ ಶುರು ಮಾಡ್ಬಿಡೋಣ ಬನ್ನಿ. ರೂಪಾಂತರ. ಇದು ಮಿಥಿಲೇಶ್ ಎಡವಲತ್ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಕಥೆ ವಿಚಾರಕ್ಕೆ ಬಂದ್ರೆ, ಒಂದು ಡಿಸ್ಟೋಪಿಯನ್ ವರ್ಲ್ಡ್. ಅದೇ ಎಲ್ಲ ಸರ್ವನಾಶ ಎದ್ದೋಗಿ ಹುಲ್ಲುಕಡ್ಡಿನೂ ಹುಟ್ಟದೇ ಇರುವಂತ ಪ್ರಪಂಚ, ಕಿತ್ತು ತಿನ್ನುವಂತ ಜನ. ಇಂಥವ್ರ ಮಧ್ಯೆ ಒಂದು ಗ್ಯಾಂಗ್ ಒಬ್ಬ ಅಜ್ಜನನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಟು, ಅಜ್ಜ ಅಂದ್ರೆ ಬರೀ ಅಜ್ಜ ಅಲ್ಲ, ಕಥೆ ಹೇಳೋ ಅಂತ ಅಜ್ಜ. ಸೊ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ನಿನ್ನ ಜೀವ ಉಳಿಸ್ಕೊಳ್ಳೋ ಅಂತ ಒಂದು ಕಥೆ ಹೇಳು ನೋಡೋಣ ಅಂತ ಅಂದಾಗ, ಆ ತಾತ ಒಂದಲ್ಲ ಒಂದಷ್ಟು ಕಥೆಗಳನ್ನ ಹೇಳ್ತಾರೆ. ಸೊ ಏನ್ ಕಥೆ, ಯಾರ ಕಥೆ, ಆ ಕಥೆಗಳಿಂದ ನಮ್ಮ ಡೈರೆಕ್ಟರ್ ಯಾವ ವಿಷಯವನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಸ್ಕ್ರೀನ್ ಪ್ಲೇ ಮತ್ತೆ ಸ್ಕ್ರೀನ್ ರೈಟಿಂಗ್. ಏನನ್ನ ಎಷ್ಟು ಹೇಳ್ಬೇಕು, ಹೇಗ್ ಹೇಳ್ಬೇಕು, ಎಲ್ಲದನ್ನು ಸಖತ್ತಾಗಿ ಇಟ್ಟಿದ್ದಾರೆ. ಆನ್ ಪಾಯಿಂಟ್ ಇತ್ತು. ನಾರ್ಮಲಿ ಬೇರೆ ಸಿನಿಮಾಗಳಾಗಿದ್ರೆ ಎಷ್ಟು ಎಂಗೇಜಿಂಗ್ ಆಗಿ ತಗೊಂಡು ಹೋಗಿದ್ದಾರೆ, ಹೇಗೆ ಬ್ಯಾಲೆನ್ಸ್ ಮಾಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ವಿ. ಬಟ್ ಇದು ಹಾಗಲ್ಲ. 4 ಬೇರೆ ಬೇರೆ ಕಥೆಗಳು, ಅವುಗಳನ್ನ ಲೇಯರ್ ಬೈ ಲೇಯರ್ ಆಗಿ ಒಂದೇ ಅನ್ಸೋ ರೀತಿಯಲ್ಲಿ ತಂದು ಓವರ್ ಆಲ್ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋದು ಅಂದ್ರೆ ಸುಲಭದ ವಿಷಯ ಅಲ್ವೇ ಅಲ್ಲ. ಅದರಲ್ಲೂ ಈ ಹೈಪರ್ ಲಿಂಕ್ ಸಿನಿಮಾಗಳು ನನ್ನನ್ನ ಅಷ್ಟಾಗಿ ತಲುಪೋದಿಲ್ಲ, ಇಷ್ಟನೂ ಆಗೋದಿಲ್ಲ. ಇವನ್ ಇಲ್ಲಿವರೆಗೂ ನೋಡಿರೋ ಯಾವ ಸಿನಿಮಾ ಕೂಡ ಏನೋ ತೃಪ್ತಿ ಆಯ್ತು ಅನ್ನೋ ರೀತಿಯಲ್ಲಿ ಒಂದೊಳ್ಳೆ ಭಾವನೆಯನ್ನು ತರಿಸ್ಲಿಲ್ಲ. ಬಟ್ ಇಲ್ಲಿ ಅದು ಆಯ್ತು. ಯಾವ ಮಟ್ಟಿಗಂದ್ರೆ, ನೆನ್ನೆ ಸಂಜೆ ನೋಡಿದಂತ ಸಿನಿಮಾ ಅದ್ರ ಬಗ್ಗೆ ಬರ್ದು ಈಗ ಎಡಿಟ್ ಮಾಡಿ ಅಪ್ಲೋಡ್ ಆದ್ರೂ ಕೂಡ ಇನ್ನೂ ಅದೇ ಯೋಚನೆಯಲ್ಲೇ ಇದ್ದೀನಿ. ಆ ಪಾತ್ರಗಳು, ಅವರಿದ್ದಂತ ಸಂದರ್ಭ, ಅದಂತೂ ಸುಮಾರು ದಿನಗಳವರೆಗೆ ಕಾಡ್ತಾ ಇರತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇದು ಖಂಡಿತ ಎಕ್ಸಾಜರೇಟ್ ಮಾಡಿ ಹೇಳ್ತಿರೋದಂತೂ ಅಲ್ಲ. ಸಿನಿಮಾ ನನಗೆ ಕೊಟ್ಟಂತ ಅನುಭವ, ನಾನು ಕಳೆದಂತ ಕ್ಷಣಗಳು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ರೂಪಾಂತರ, ಮೆಟಮಾರ್ಫೋಸಿಸ್. ಕಂಬಳಿ ಹುಳ ಗೂಡನ್ನ ಸೇರಿ ಚಿಟ್ಟೆಯಾಗಿ ಪರಿವರ್ತನೆ ಆಗುವಂತ ಪ್ರೊಸೆಸ್. ಅದನ್ನ ಮನುಷ್ಯನ ಬದುಕಿಗೆ ರಿಲೇಟ್ ಮಾಡ್ತಾ ಮೆಟಫಾರಿಕಲ್ ಆಗಿ ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಈ ಜಗತ್ತಿಂದ ನಾವು ಅಲ್ಲ ನಮ್ಮಿಂದ ಈ ಜಗತ್ತು ಹೇಗಾಗಿದೆ, ನಾವು ಏನನ್ನ ಕಳ್ಕೊತಾ ಇದೀವಿ, ಆಲ್ರೆಡಿ ಏನನ್ನ ಕಳ್ಕೊಂಡಿದೀವಿ, ಆ ವಿಷಯವನ್ನ ತುಂಬಾ ಸಿಂಪಲ್ ಆಗಿ, ಸ್ಮೂತ್ ಆಗಿ, ಅಷ್ಟೇ ಎಫೆಕ್ಟಿವ್ ಆಗಿ ಹೇಳಿ ಮುಗಿಸಿದ್ದಾರೆ ಅಂದ್ರೆ ಪರ್ಫೆಕ್ಟ್ ಕ್ಲೋಜರ್ ಅಂತ ಅಲ್ಲ. ಆ ಪಾಯಿಂಟ್ ಅಲ್ಲಿ ಎಲ್ಲಾ ಪಾತ್ರಗಳನ್ನು ಒಟ್ಟಿಗೆ ತಂದು ನಮ್ಗೆ ಬಿಡ್ತಾರೆ. ನಮ್ಮ ದೃಷ್ಟಿಕೋನದಲ್ಲಿ ನಾವು ಅವುಗಳ ಬಗ್ಗೆ, ಎಸ್ಪೆಷಲಿ ರೂಪಾಂತರಗೊಳ್ಳೋ ಪ್ರೊಸೆಸ್, ಅದನ್ನ ನಾವು ಹೇಗೆ ನೋಡ್ತೀವಿ ಅನ್ನೋ ರೀತಿಯಲ್ಲಿ ಇಡೀ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಆ ಪಾಯಿಂಟ್ ನನಗೆ ತುಂಬಾ ಹಿಡಿಸ್ಬಿಡ್ತು. ಅಡಿಷನಲ್ ಆಗಿ ಈ ಕಥೆಗಳು ಓಪನ್ ಆಗೋಕ್ಕಿಂತ ಮುಂಚೆ, ಇನ್ಫ್ಯಾಕ್ಟ್ ಡಿಸ್ಟೋಪಿಯನ್ ವರ್ಲ್ಡ್ ಒಳಗೆ ಕಾಲಿಡೋದಕ್ಕೂ ಮುಂಚೆನೆ ಒಂದು ಇಂಟ್ರೊಡಕ್ಷನ್ ಬರುತ್ತೆ. ಅಂಡ್ ಅದು ಈ ಸಿನಿಮಾ ಮುಂದೆ ಹೇಗ್ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಆಡಿಯನ್ಸ್ ಆಗಿ ನಮ್ಮನ್ನ ಪ್ರಿಪೇರ್ ಮಾಡುತ್ತೆ. ಅಂಡ್ ಅಲ್ಲಿಂದ ಮುಂದೆ ಹಂತವಾಗಿ ಬಹಳ ಬೇಗ ಎಲ್ಲರ ಕಥೆಗಳನ್ನ ಒಟ್ಟೊಟ್ಟಿಗೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಹೆಚ್ಚು ಟೈಮ್ ತಗೊಳ್ದೇನೆ ಮೈನ್ ಪಾಯಿಂಟಿಗೂ ಬಂದ್ಬಿಡ್ತಾರೆ. ಹಾಗೆ ಅಲ್ಲಿ ಸ್ಕ್ರೀನ್ ಪ್ಲೇ ಮೂಲಕ ಪಾತ್ರಗಳು ಇರೋ ಲೇಯರ್ಸ್ ನ ಒಟ್ಟಿಗೆ ತರೋದು, ಕಟ್ ಕೊಡೋದು, ಅಂಡ್ ಅತಿ ಮುಖ್ಯವಾಗಿ ಇವರೆಲ್ಲ ಒಂದು ಜಾಗದಲ್ಲಿ ಮೀಟ್ ಆಗುವಾಗ ಆ ಟೈಮ್ ಲೈನ್ ಗಳನ್ನ ಹ್ಯಾಂಡಲ್ ಮಾಡಿರೋ ರೀತಿ ಸಖತ್ತಾಗಿತ್ತು. ಅದೇ ಹೇಳದ್ನಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಸ್ಕ್ರೀನ್ ರೈಟಿಂಗ್ ಇದೆ. ಇನ್ನು ಇಲ್ಲಿನ ಕಥೆಗಳು, ಒಂದು ಹೆವಿ ಡಾರ್ಕ್, ಇನ್ನೊಂದ್ರಲ್ಲಿ ಮುಗ್ಧತೆ, ಮತ್ತೊಂದ್ರಲ್ಲಿ ಅಡಿಕ್ಷನ್, ಹಾಗೆ ಅಸಹಾಯಕತೆ. ಅವುಗಳ ಟೋನ್ ಬೇರೆ, ಕಟ್ಕೊಟ್ಟಿರೋಂಥ ರೀತಿ ಬೇರೆ. ಬಟ್ ಸ್ಟಿಲ್ ಎಲ್ಲರ ಕಥೆಗಳಲ್ಲಿ ಪರಿವರ್ತನೆಗೆ ಜಾಗ ಇದೆ. ಒಂದ್ ಸ್ಟೋರಿಲಂತೂ ಅದು ಮೇನ್ ಕ್ಯಾರೆಕ್ಟರ್ ಕೂಡ ಅಲ್ಲ, ಆದ್ರೆ ಅವನು ಚಿಟ್ಟೆಯಾಗಿ ರೂಪಾಂತರಗೊಳ್ತಾನೆ. ಇಲ್ಲಿ ಚಿಟ್ಟೆಯಾಗೋದು ಅಂದ್ರೆ ಮೆಟಫಾರಿಕಲ್ ಆಗಿ ನಮ್ಮಲ್ಲಿನ ಬದಲಾವಣೆ. ಎಷ್ಟೋ ಜನ ಹುಳ ಆಗಿ ಅದೇ ವಾಸನೆಯಲ್ಲೇ ಸತ್ತೋಗ್ತಾರೆ. ಆ ಗೂಡನ್ನ ಬ್ರೇಕ್ ಮಾಡಿ ಹೊರಗ್ ಬರೋದೇ ಇಲ್ಲ ಅನ್ನೋದು. ಅಂಡ್ ಎಟರ್ನಲ್ ಹ್ಯಾಪಿನೆಸ್. ಆಕ್ಚುಲಿ ಅದಕ್ಕೆ ತುಂಬಾ ಒಳ್ಳೆ ಅರ್ಥ ಕೊಟ್ಟಿದ್ದಾರೆ ಈ ಕಥೆಗಳ ಮೂಲಕ. ಇನ್ಫ್ಯಾಕ್ಟ್ ಪ್ರತಿಯೊಂದು ಕಥೆನ ಕೂಡ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಸೇರ್ಸಿದ್ದಾರೆ. ಸೊ ಹಾಗಾಗಿನೇ ಇವರು ಕೊಡಬೇಕು ಅನ್ಕೊಂಡಂತ ಮೆಸೇಜ್ ತುಂಬಾ ನೀಟಾಗಿ ಪೆನೆಟ್ರೇಟ್ ಆಗುತ್ತೆ ಪ್ರೇಕ್ಷಕರ ಮನಸ್ಸಲ್ಲಿ. ಎಸ್ಪೆಷಲಿ ಆ ರೈತನ ಕಥೆ ಟೆಂಪ್ಲೇಟ್ ಸುಮಾರು ಕಡೆ ನೋಡಿದ್ದೀನಿ, ಬಟ್ ಎಷ್ಟೇ ಸಾರಿ ನೋಡಿದ್ರು ಫೀಲ್ ಮಾತ್ರ ಕಡಿಮೆ ಆಗಲ್ಲ. ಅಂಡ್ ಇಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಸಖತ್ ಎಮೋಷನಲ್ ಆಗೋಯ್ತು. ಅದರಲ್ಲೂ ಹಾಸ್ಪಿಟಲ್ನ ತೋರಿಸಿರುವಂತ ಆ ಪರ್ಸ್ಪೆಕ್ಟಿವ್ ಒಂದಿದೆ, ಅದ್ರ ಬಗ್ಗೆ ಹೇಳಿ ಸ್ಪಾಯ್ಲರ್ ಏನ್ ಮಾಡಲ್ಲ. ಬಟ್ ಸ್ಟಿಲ್ ಒಬ್ಬ ಡಾಕ್ಟರ್ ಆಗಿ ನನಗೆ ಅದು ಫೀಲ್ ಆಯ್ತು. ಅಂಡ್ ದೆನ್ ಕಿತ್ತಾಳೆ ತೋಟದ ಹುಡುಗಿ ಹಾಡು, ಹುಳ ತಿಂದಿದ್ರು ಸರಿ, ಕಾಯಾದ್ರೂ ಸರಿ, ಹಣ್ಣಾದ್ರೂ ಸರಿ, ಆ ಲಿರಿಕ್ಸ್ ನ ಅಲ್ಲಿರೋ ಸಿಚುವೇಶನ್ಗೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ, ಎಷ್ಟು ಅರ್ಥಪೂರ್ಣವಾಗಿದೆ ಅಂತೀರಾ. ಇನ್ನು ಡೈಲಾಗ್ಸ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದ್ವು. ಮಾಸ್ಕ್ಗಿಂತ ಸಾಯಿಸೋದೇ ಚೀಪು, ವ್ಯವಸ್ಥೆ ಇನ್ನೊಂದು ಸಾರಿ ರೇಪ್ ಮಾಡತ್ತೆ ಅಂದಿದ್ದು, ಅಂಡ್ ಅದರ ಮೂಲಕ ಪೊಲೀಸ್ ಸಿಸ್ಟಮ್ ಬಗ್ಗೆ ಒಂದಷ್ಟನ್ನ ಹೇಳಿದ್ದು ತುಂಬಾ ಡೀಪ್ ಮೀನಿಂಗ್ ಅನ್ನ ಕೊಡ್ತಾ ಇತ್ತು. ಪರ್ಫಾರ್ಮೆನ್ಸ್ ಅಂತ ಸಪರೇಟ್ ಆಗಿ ಹೇಳೋದೇನ್ ಬೇಡ, ಇಲ್ಲಿ ಪಾತ್ರಗಳಿದಾವೆ, ಅವುಗಳನ್ನ ಚೆನ್ನಾಗಿ ಬರ್ದಿದ್ದಾರೆ. ಅಂಡ್ ಆಕ್ಟರ್ಸ್ ಆದವರು ಅದನ್ನ ಎಕ್ಸ್ಟ್ರಾರ್ಡಿನರಿ ಆಗಿ ಏನೋ ಮಾಡ್ಬೇಕಾಗಿರ್ಲಿಲ್ಲ, ಅದನ್ನ ಜೀವಿಸಬೇಕಾಗಿತ್ತು ಅಷ್ಟೇ. ಸೊ ಅದು ಅನ್ಕೊಂಡಿದ್ದಕ್ಕಿಂತ ತುಂಬಾ ಸಲೀಸಾಗಿದೆ. ಯಾರು ಹೆಚ್ಚೂ ಇಲ್ಲ, ಕಡಿಮೆನೂ ಇಲ್ಲ. ರೌಡಿ ಪಾತ್ರದಿಂದ ಹಿಡಿದು ಭಿಕ್ಷುಕಿ, ಆ ಪೊಲೀಸ್ ಕ್ಯಾರೆಕ್ಟರ್ ವರ್ಗೂ ಎಲ್ರೂ ಅದ್ಭುತವಾಗಿ ನಟಿಸಿದ್ದಾರೆ.
ಹಾಗೆ ಇಂಥ ಸಿನಿಮಾದಲ್ಲಿ ಟೆಕ್ನಿಕಾಲಿಟೀಸ್ ಬಗ್ಗೆ ಯಾರಷ್ಟು ಗಮನಿಸ್ತಾರೆ ಅಂತ ಯಾವುದನ್ನು ನಿರ್ಲಕ್ಷ್ಯ ಮಾಡ್ದೇನೆ ಆ VFX ನ ಎಸ್ಪೆಷಲಿ ಡಿಸ್ಟೋಪಿಯನ್ ವರ್ಲ್ಡ್ ಅಲ್ಲಿರುವಂತ ಗನ್ಗಳು, ಆ ವೆಹಿಕಲ್, ಆ ಟೋಟಲ್ ಲೊಕೇಶನ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತೀರಾ? ಅಂದ್ರೆ ಬೇಡದೇ ಇರೋ ಜಾಗದಲ್ಲೂ ಕೂಡ ಸಣ್ಣ ಸಣ್ಣ ಡೀಟೇಲ್ಸ್ ಗಳನ್ನ ಆಡ್ ಮಾಡಿ ತುಂಬಾ ಒಳ್ಳೆ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ ಇಡೀ ಸಿನಿಮಾಗೆ. ಆಲ್ಸೋ ಮಿಥುನ್ ಮುಕುಂದನ್ ಅವರು, ಅವ್ರ ಬಗ್ಗೆ ಎಕ್ಸ್ಟ್ರಾ ಏನೋ ಹೇಳೋದೇ ಬೇಡ. ಎಲ್ಲೆಲ್ಲಿ ಬ್ರೇಕ್ ಡೌನ್ ಇದೆ, ಟ್ರಾನ್ಸಿಷನ್ ಇದೆ, ಅಲ್ಲೆಲ್ಲ ನಿಮಗೆ ಫೀಲ್ ಆಗಬೇಕು ಆ ತರ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇವ್ರ ಕಡೆಯಿಂದ ಬಂದಿದೆ. ನೀವು ಖಂಡಿತ ಅದನ್ನ ಫೀಲ್ ಮಾಡ್ತೀರಾ. ಇನ್ನು ನೆಗೆಟಿವ್ಸ್ ಅಂತ ಹೇಳೋದಕ್ಕೇನೂ ಇರ್ಲಿಲ್ಲ, ಬಟ್ ನನಗೆ ಆ ಪ್ರೀ ಕ್ಲೈಮ್ಯಾಕ್ಸ್, ಅದರಲ್ಲೂ ಒಂದು ಮೆಸೇಜ್ ಕಡೆ ಸಿನಿಮಾ ತಾನಾಗೆ ಹೋಗ್ತಾ ಇದೆ ಅಂದಾಗ ಇವರದನ್ನ ಮತ್ತಷ್ಟು ಫಾಸ್ಟ್ ಆಗಿ ಫೋರ್ಸ್ಡ್ ಆಗಿ ಕನ್ವೆ ಆಗ್ಬಿಡ್ಲಿ, ಆಡಿಯನ್ಸ್ ತಲೆಯಲ್ಲಿ ಪ್ರಶ್ನೆಗಳು ಎದ್ದೇಳಿ ಅನ್ನೋ ತರ ಮಾಡಿದ್ದಾರೆ. ಬಟ್ ಆ ತರ ಮೊನೋಟೋನಸ್ ಅಪ್ರೋಚ್ ತಗೊಳ್ದೇನೆ ಇನ್ನೂ ಕ್ಲೀನ್ ಆಗಿ ಮುಗಿಸ್ಬೋದಾಗಿತ್ತು. ಪ್ರಶ್ನೆಗಳಂತೂ ಹುಟ್ಕೊಳ್ಳೇಬೇಕು, ಅದರಿಂದನೇ ನಮಗೆ ಕಾಡೋ ಅಂತ ಅನುಭವ ಸಿಗೋದು. ಬಟ್ ಎಲ್ಲರ ಕಥೆ ಒಂದಾಗ್ತಾ ಇದೆ ಅಂದಾಗ ಆ ಕ್ರಾಸ್ ಓವರ್ನ ಇನ್ನೂ ಚೆನ್ನಾಗಿ ಪ್ಲಾನ್ ಮಾಡ್ಬೋದಾಗಿತ್ತು. ಅಂಡ್ ಇದು ನನ್ನ ಒಪಿನಿಯನ್ ಅಷ್ಟೇನೆ. ಸೊ ಟೋಟಲ್ ಆಗಿ ಇದೊಂದು ಒಳ್ಳೆ ಪ್ರಯತ್ನ ಅಂಡ್ ಅಷ್ಟೇ ಒಳ್ಳೆ ಸಿನಿಮಾ. ಕಥೆಗಳು ಚೆನ್ನಾಗಿದ್ದಾವೆ, ಸ್ಕ್ರೀನ್ ಪ್ಲೇ ಇಂದ ಒಂದೊಳ್ಳೆ ಅನುಭವವನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಮುಖ್ಯವಾಗಿ ಇದು ಬರೀ ನೋಡಿ ತಿಳ್ಕೊಳ್ಳೋ ಅಂತ ಸಿನಿಮಾ ಅಲ್ಲ, ತುಂಬಾ ದಿನಗಳವರೆಗೆ ಕಾಡೋ ಅಂತ ಸಿನಿಮಾ. ಥಿಯೇಟರ್ ವರ್ತ ಅಂದ್ರೆ ಡೆಫಿನೆಟ್ಲಿ ಇದು ಥಿಯೇಟರಲ್ಲೇ ನೋಡ್ಬೇಕಾದಂತ ಸಿನಿಮಾ. ಬಟ್ ಪ್ರಾಬ್ಲಮ್ ಏನಂದ್ರೆ ಹೆಚ್ಚಿನ ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿಲ್ಲ, ಹೆಚ್ಚಿನ ಶೋಸ್ ಅನ್ನ ಪಡ್ಕೊಂಡಿಲ್ಲ. ಸೊ ಅದರಿಂದ ತುಂಬಾ ಜನಕ್ಕೆ ಇದು ಅವೈಲೇಬಿಲಿಟಿ ಪ್ರಶ್ನೆ ಆಗಿ ಬಂದು ನಿಂತ್ಕೊಳ್ಳುತ್ತೆ. ಹಾಗಾಗಿ ನಾನ್ ಕೇಳ್ಕೊಳ್ಳೋದೇನಂದ್ರೆ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ಇದ್ರೆ ಅದನ್ನ ಖಂಡಿತ ಹೋಗಿ ನೋಡಿ. ಇವತ್ತು ಭಾನುವಾರ ಅಂಡ್ ಇಲ್ಲಿಂದ ಮುಂದೆ ಒಳ್ಳೆ ರೆಸ್ಪಾನ್ಸ್ ಬಂತು ಅಂದ್ರೆ ಖಂಡಿತವಾಗ್ಲೂ ಶೋಸ್ಗಳನ್ನ ಇನ್ಕ್ರೀಸ್ ಮಾಡೋ ಎಲ್ಲಾ ಸಾಧ್ಯತೆನೂ ಇದೆ. ಆಸ್ ಯೂಶುವಲ್ OTTಗೆ ಬಂದಾಗ ಇದಕ್ಕೆ ಒಳ್ಳೆ ಪ್ರಶಂಸೆ ಅಂತೂ ಸಿಕ್ಕೇ ಸಿಗತ್ತೆ. ಆದ್ರೆ ಅದು ನಿಜವಾಗ್ಲೂ ಸಿಗ್ಬೇಕಾಗಿರೋದು ಸಿನಿಮಾ ಚಿತ್ರಮಂದಿರದಲ್ಲಿದ್ದಾಗ, ಪ್ರೇಕ್ಷಕರು ಬಂದು ಮನ್ನಣೆಯನ್ನ ಕೊಟ್ಟಾಗ ಮಾತ್ರ. ಸೈನಿಂಗ್ ಆಫ್, ಲಿಖಿತ್.